ಬಂಟ್ವಾಳ ತಾಲೂಕಿನ ಬಿಸಿ ರೋಡ್ನಲ್ಲಿ ತನ್ನ ಪ್ರೀತಿಯನ್ನು ನಿರಾಕರಿಸಿದಳು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಚೇತನ್ ಎಂಬಾತ ಲಾವಣ್ಯ ಎಂಬಾಕೆಯನ್ನು ಅಟ್ಟಾಡಿಸಿ ಕುಚ್ಚಿ ಕೊಲೆ ಮಾಡಿರುವಂತಹ ಘಟನೆ ನಡೆದಿತ್ತು. ಇದೀಗ ಚೇತನ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಇದೇ ಬಂಟ್ವಾಳ ತಾಲೂಕಿನಲ್ಲಿ ಇನ್ನೊಂದು ಘಟನೆ ನಡೆದಿತ್ತು. ತನ್ನ ಪ್ರೀತಿಯನ್ನು ನಿರಾಕರಿಸಿದ ಕಾರಣಕ್ಕಾಗಿ ವಿದ್ಯಾರ್ಥಿನಿಯನ್ನ ಬಸ್ ನಿಲ್ದಾಣದಲ್ಲಿ ಹಲ್ಲೆ ಮಾಡಿ ಕೊಚ್ಚಿ ಸಾಯಿಸುವಂತಹ ಪ್ರಯತ್ನ ನಡೆದಿತ್ತು. ಜವಾಹರ್ ಎಂಬಾತ ಈ ಕೃತ್ಯವನ್ನ ಮಾಡಿದ್ದ. ಬಂಟ್ವಾಳ ತಾಲೂಕಿನ ಇರೋ ಸಮೀಪದ ಒಂತಿಮಾರ್ ಎಂಬಲ್ಲಿ ಈ ಘಟನೆ ನಡೆದಿತ್ತು. ವಿದ್ಯಾರ್ಥಿನಿಯ ಬೊಬ್ಬೆಗೆ ಸ್ಥಳೀಯರು ಬಂದಿದ್ರಿಂದ ಪ್ರಾಣಾಪಾಯದಿಂದ ಈ ವಿದ್ಯಾರ್ಥಿನಿ ಪಾರಾದ್ಲು. ಪ್ರೀತಿ ನಿರಾಕರಿಸಿದ್ದಕ್ಕೆ ಬೆಂಗಳೂರಲ್ಲಿ ಕೂಡ ಪಾಗಲ್ ಪ್ರೇಮಿ ಚೋರಿಯಿಂದ ಘಟನೆ ನಡೆದಿತ್ತು. ವರ್ತೂರಿನ ನವಾಜ್ ಎಂಬ ಯುವಕ ಮದುವೆಯಾಗುವಂತೆ ಒತ್ತಾಯಿಸ್ತಾ ಇದ್ದ. ನಿರಾಕರಿಸಿದ್ದಕ್ಕೆ ಮನೆಗೆ ನುಗ್ಗಿ ಚಾಕುವಿಂದ ಇರಿದಿರುವಂತಹ ಘಟನೆ ನಡೆದಿತ್ತು. ಅಣ್ಣನ ಪ್ರೀತಿಯನ್ನು ಯುವತಿ ನಿರಾಕರಿಸಿದಳು ಎಂಬ ಕಾರಣಕ್ಕಾಗಿ ತಮ್ಮ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಬೆಂಗಳೂರಿನ ಜೀವನ್ ಭೀಮಾನಗರ ಠಾಣಾ ವ್ಯಾಪ್ತಿಯ ಕೋಡಿಹಳ್ಳಿಯ HAL ಕೋಡಿಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದೆ. ಅಮೃತ ಎಂಬ ಕಾನೂನು ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತಹ ಘಟನೆ ಇದು. ಈ ಸಂಬಂಧ ಅಣ್ಣ ತಮ್ಮಂದಿರಾದ ಧನುಷ್ ಮತ್ತು ಸೂರ್ಯನನ್ನ ಬಂಧಿಸಲಾಗಿದೆ. ಈ 4 ಘಟನೆ ನಡೆದಿರುವುದು ಕೂಡ ಪ್ರೀತಿಯ ಹೆಸರಿನಲ್ಲಿ. ತಾನು ಪ್ರೀತಿಸಿರುವ ಹುಡುಗಿ ಪ್ರೀತಿಸಿಲ್ಲ ಎಂಬ ಕಾರಣಕ್ಕಾಗಿ ಕೊಚ್ಚಿ ಕೊಲೆ ಮಾಡುವಂತಹ ತಲವಾರಿನಲ್ಲಿ ಹಲ್ಲೆ ಮಾಡಿ ಸಾಯಿಸುವಂತಹ ಪ್ರಯತ್ನ ನಡೆದಿದೆ. ಇದರಲ್ಲಿ ಕೆಲವರು ಬಚಾವಾಗಿದ್ದಾರೆ. ಪ್ರೀತಿ ಅಂದ್ರೆ ತಾನು ಪ್ರೀತಿಸುತ್ತಿರುವ ವ್ಯಕ್ತಿಗೆ ಸಣ್ಣ ನೋವಾದರೂ ಅದನ್ನು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಎಂಬ ಭಾವನಾತ್ಮಕ ಸಂಬಂಧ. ಅಂಥದ್ರಲ್ಲಿ ತಾವು ಪ್ರೀತಿಸಿದ ವ್ಯಕ್ತಿಯನ್ನ ಕೊಚ್ಚಿ ಸಾಯಿಸ್ತಾರೆ ಅಂದ್ರೆ ಇದನ್ನ ಪ್ರೀತಿ ಅನ್ನೋದಕ್ಕೆ ಸಾಧ್ಯನಾ? ಇಂಥವರ ಪ್ರೀತಿಯನ್ನ ನಂಬಿ ನಂತರ ಜೀವನ ಚೆನ್ನಾಗಿರುತ್ತಾ? ಖಂಡಿತ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸಮಾಜದಲ್ಲಿ ಪ್ರೀತಿಸಿ ಮದುವೆಯಾಗಿ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿ ಬದುಕ್ತಾ ಇರುವಂತಹ ಸಾಕಷ್ಟು ಉದಾಹರಣೆ ನಮ್ಮ ಕಣ್ಣು ಮುಂದೆ ನೋಡೋದಕ್ಕೆ ಸಿಗುತ್ತೆ. ಅಮಾನುಷವಾಗಿ ಹೆಣ್ಮಕ್ಳನ್ನ ಪ್ರೀತಿಯ ಹೆಸರಿನಲ್ಲಿ ಸಾಯಿಸೋ ಇವರು ಮನುಷ್ಯರಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಜೈಲಿಂದ ಬೇಲ್ ಸಿಕ್ಕು ಬೇಗ ಬರ್ತೀವಿ ಅನ್ನೋ ಧೈರ್ಯನೇ ಈ ಕೆಲಸವನ್ನ ಮಾಡಿಸ್ತಿದೆ. ಕಾನೂನು ಮಾತಾಡೋವರೆಗೂ ಹೆಣ್ಮಕ್ಳು ಪ್ರೀತಿಯ ಹೆಸರಲ್ಲಿ ಸಾಯೋದಂತೂ ನಿಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ.